ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ, ಈ ಒಂದು ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಭಕ್ತಿಯ ಪೂಜ್ಯ ಗುರುವೃಂದದವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಹಾಗೂ ಇಲ್ಲಿ ಈ ಒಂದು ಕಾರ್ಯಕ್ರಮನ ಭಾಳ ಅದ್ಧೂರಿಯಾಗಿ ಅದ್ಭುತವಾಗಿ ಒಂದು ಹಮ್ಮಿಕೊಂಡಂಥ ಎಲ್ಲ ಈ ಒಂದು 92-93ನೇ ಸಾಲಿನ 7ನೇ ತರಗತಿ ಹಾಗೂ 95-96ನೇ ಸಾಲಿನ 10ನೇ ತರಗತಿಯ ಎಲ್ಲ ಆ ಒಂದು ಗುರುಬಳಗದ ಶಿಷ್ಯ ವೃಂದದವರಿಗೆ ಸರ್ವರು ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಗುರುಗಳಿಗೆ ನಾನೇನು ಭಾಷಣ ಮಾಡೋದಿಲ್ಲ, ಪ್ರಾಸವಾಗಿ ಮಾತಾಡೋದಿಲ್ಲ. ನನ್ನ ನೆಚ್ಚಿನ ಗುರುಗಳು, ನನಗೆ ದಾರಿ ಹಾಕಿಕೊಟ್ಟಂಥ ಗುರುಗಳು ಅದಾರ ಹಾಗೂ ಮಾರ್ಗದರ್ಶನ ಮಾಡಿದ ಗುರುಗಳು ಅದಾರ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಆರ್.ವೈ. ಉಂಡೇಕಾರ್ ಗುರುಗಳು ನನ್ನ ಅಚ್ಚುಮೆಚ್ಚಿನ ಗುರುಗಳು ಹಾಗೂ ಈ ಎಲ್ಲ ಇರುವಂಥ ಎಲ್ಲ ನನ್ನ ಮಾರ್ಗದರ್ಶಕ ಗುರುಗಳು ವೇದಿಕೆ ಮೇಲೆ ಇರುವವರು. ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅವರಿಗೆ ಭಕ್ತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಮನಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂದರೆ, ನಾನು 6-7ನೇ ಬ್ಯಾಚ್ನಲ್ಲಿದ್ದೆ. ತರಗತಿಯಿಂದ ನಮ್ಮ ಉಂಡೇಕಾರ್ ಸರ್ ಬಂದರು. ಆಟೋಟಗಳ ಬಗ್ಗೆ ಪರಿಚಯ ಇರಲಿಲ್ಲ. ಆ ಒಂದು ಆಟೋಟಗಳ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮೂರಿಗೆ ನಮ್ಮ ಆರ್.ವೈ. ಉಂಡೇಕಾರ್ ಗುರುಗಳು. ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದಾದ್ರೂ ಕಲ್ಚರ್ ಆ್ಯಕ್ಟಿವಿಟಿ ವರ್ಗದ ಕೋಣೆಯಲ್ಲಿ ನಾನು ಎಷ್ಟೇ ವಿಷಯಗಳನ್ನು ಕಲಿಸಿದ್ರೂ ಕೂಡ ಜನರಿಗೆ ಕಣ್ಣಿಗೆ ಕಾಣೋದ್ರಿಂದ ಸಂಸ್ಕೃತ ಕಾರ್ಯಕ್ರಮಗಳು ಅಂದರೆ ಆಟೋಟಗಳು ಮತ್ತು ಗ್ಯಾದರಿಂಗ್ಗಳು ಭಾಳ ಒಂದು ಅದ್ಭುತವಾಗಿ ಎಲ್ಲರನ್ನ ಗಮನವನ್ನು ಸೆಳಿತಾವೆ. ಆ ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇತ್ತು ನಮ್ಮ ಮರಳ ಗ್ರಾಮಕ್ಕೆ. ಆ ಸಂದರ್ಭದಲ್ಲಿ ಬಂದಂಥ ನಮ್ಮ ಆರ್.ವೈ. ಉಂಡೇಕಾರ್ ಗುರುಗಳು ಏನು ಮಾಡಿದ್ರು ಅಂದರೆ, ಬಹಳ ಒಂದು ಅವಾಗ ಒಂದು ಹುರುಪು ಹುಮ್ಮೆಸ್ಸಿತ್ತು ಅವರಿಗೆ. ಅದೇ ಹೊಸದಾಗಿ ಬಂದಿದ್ದರು. ಭಾಳ ಒಂದು ಅದ್ಭುತವಾಗಿ ನಮ್ಮ ಊರಲ್ಲಿ ಒಂದು ಚಾಪನ್ನು ಒತ್ತಿದ್ರು. ನಮಗೆಲ್ಲರಿಗೂ ಖೋ ಖೋ ಆಡೋದನ್ನು, ವಾಲಿಬಾಲ್ ಆಡೋದನ್ನು, ಆಟೋಟಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿದ್ರು. ಅವರ ಒಂದು ಜ್ಞಾಪದಲ್ಲಿ ನಾನೊಬ್ಬ ದೈಹಿಕ ಶಿಕ್ಷಕನಲ್ಲ, ನಾನು ಸಬ್ಜೆಕ್ಟ್ ಟೀಚರ್ ಆದರೂ ಕೂಡ ನಾನು ಇಲ್ಲಿವರೆಗೂ ಕೂಡ ನನ್ನ ಕಮಲದಿನಿ ಗ್ರಾಮದಲ್ಲಿ ಅವರ ಒಂದು ಕೃಪಾಶೀರ್ವಾದದಿಂದ ಒಂದು ಮಗುವನ್ನು ನಾನು ರಾಜ್ಯ ಮಟ್ಟ ತನಕ ಓದಿದ್ದೆ. ಓಟದ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟ ತನಕ ಹೋಗಿ ಆ ಒಂದು ಕೀರ್ತಿಯನ್ನು ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಬರೋ ಹಾಗೆಯೂ ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆಲ್ಲ ನಮ್ಮ ಶಿಕ್ಷಣ ಸಂಯೋಜಕರಾಗಿ ಗಂಜಾಳ್ ಸರ್, ಎಂ.ಬಿ. ಗಂಜಾಳ್ ಸರ್ ಆ ವಿದ್ಯಾರ್ಥಿನ ದನ್ನೂರು ಗ್ರಾಮದಲ್ಲಿ ಕರೆಸಿ ಅವರ ಸಮ್ಮುಖದಲ್ಲಿ ಆ ವಿದ್ಯಾರ್ಥಿಗಳು ಕೂಡ ಸನ್ಮಾನ ಮಾಡಿದರು. ಮಾಳವ್ವ ಅಗಸಿ ಮುಂದಿನ ಅನ್ನುವಂಥ ವಿದ್ಯಾರ್ಥಿನಿ ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ. ಅದಕ್ಕಾಗಿ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಉಂಡೇಕಾರ್ ಗುರುಗಳು ಹಾಗೂ ವೃಂದದವರು ಅಂತ ಸಂದರ್ಭ ಹೇಳ್ತಾ ಸಾಕಷ್ಟು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಈ ಸಂದರ್ಭದಲ್ಲಿ 4 ವಿಚಾರಗಳನ್ನು ಎಲ್ಲರಿಗೂ ನಾವೆಲ್ಲ ನಮ್ಮ ಬಾಳಕನವ್ರು ಮೇಟಿ ಸರು, ಆಮೇಲೆ ಬೀಳಿಗಿ ಸರು, ಆಮೇಲೆ ನಮ್ಮ ಗಂಜಾಳ ಸ್ಕೂಲ್ ಭಾಳ ಒಂದು ಒಳ್ಳೆಯ ರೀತಿಯಿಂದ ನಮಗೆ ಒಂದು ಪ್ರಸಾದವನ್ನು ಉಣಬಡಿಸಿದ್ದಾರೆ ಅಂತ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಭಾಳ ನಮ್ಮ ಈ ವಿದ್ಯಾರ್ಥಿ ಸಂಘಟಕರು ಭಾಳ ಒಂದು ಅಭೂತಪೂರ್ವವಾಗಿ ಕಾರ್ಯಕ್ರಮ ನಮ್ಮ ಬಂಡಿವಡ್ರ ಸರ್ ಹೇಳಿದರು. ಮರೋಳದಲ್ಲಿ ಭಾಳ ಅಭೂತಪೂರ್ವ ಕಾರ್ಯಕ್ರಮ ಆಗಿತ್ತು, ಭಾಳ ಸುಂದರವಾಗಿತ್ತು, ಭಾಳ ಸಂತೋಷ, ಭಾಳವನ್ನು ಹಮ್ಮಿಕೊಂಡಿದ್ರು. ಆದರೆ ಯಾರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಹೇಳಿಕೆ ಅಲ್ಲಿ ಅವಕಾಶ ಸಿಗಲಿಲ್ಲ. ಎಲ್ಲರೂ ಯಾಕಂದ್ರೆ ವೇಳೆ ಅಭಾವದಿಂದ ಎಲ್ಲರೂ ಊಟ ಮಾಡಿಕೊಂಡು ಹೋಗ್ಬಿಟ್ರು. ಆದರೆ ಈ ಸಂದರ್ಭದಲ್ಲಿ ಅದಕ್ಕಿಂತ ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಆಯಿತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಎಲ್ಲರೂ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ವಿದ್ಯಾರ್ಥಿಗಳು ಹೇಳಿದರು ಮತ್ತು ಶಿಕ್ಷಕ ವೃಂದದವರು ಹೇಳಿದರು. ಭಾಳ ಒಂದು ಹೆಚ್ಚಿನ ವೇಳೆನ ತೆಗೆದುಕೊಂಡು ಇಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮ ಆಯಿತು ಅಂತ ಸಂದರ್ಭ ಹೇಳುತ್ತಾ, ಮತ್ತೊಮ್ಮೆ 4 ಸಾಲುಗಳಲ್ಲಿ ನಮ್ಮ ಗುರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾನು ಆವತ್ತೇ ಬರ್ಕೊಂಡಿದ್ದೆ, ವೀರೇಶಿಗೆ ಹೇಳಿದ್ದೆ ನಾನು ಇದನ್ನು ಹೇಳಬೇಕು ಅಂತ. ಗುರುವಂದನ ಕಾರ್ಯಕ್ರಮ 2024 ಹಾಗೂ ಗುರುವಂದನ ಕಾರ್ಯಕ್ರಮ 2025 ಅವರು ಕೂಡ ಇವರ ವಿದ್ಯಾರ್ಥಿಗಳೇ, ನೀವು ಕೂಡ ಇವರ ವಿದ್ಯಾರ್ಥಿಗಳೇ ಅಂತ ಹೇಳುತ್ತಾ, ಮರಳಕೊಪ್ಪ ಎಸ್.ಎಂ. ಗ್ರಾಮದಲ್ಲಿ 97, 98, 99ನೇ ಸಾಲಿನ ಹಾಗೂ 92, 93 ಹಾಗೂ 95, 96ನೇ ಸಾಲಿನಲ್ಲಿ ಮುಗಿಸಿದಂಥ ವಿದ್ಯಾರ್ಥಿಗಳ ಅಭೂತಪೂರ್ವ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತೂ ಜರುಗಿತು, ಅವತ್ತೂ ಕೂಡ ಜರುಗಿತು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ಅಂದಿನ ತಮ್ಮ ಗೌರವ ಆತಿಥ್ಯ ಸತ್ಕಾರ ನಾವು ಎಂದೂ ಮರೆಯುವುದಿಲ್ಲ, ಇಂದಿನ ಗೌರವ ಆತಿಥ್ಯ ಸತ್ಕಾರವನ್ನು ಕೂಡ ನಾವೆಂದೂ ಮರೀಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳಿ ಬಯಸುತ್ತಾ, ಮತ್ತು ಎಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಹೃದಯಪೂರ್ವಕವಾಗಿ ನಮ್ಮ ಗ್ರಾಮದ ವತಿಯಿಂದ ಹಾಗೂ ಎಲ್ಲ ಒಂದು ತಮ್ಮ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ, ತಮ್ಮ ಸತ್ಕಾರವನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳುತ್ತಾ, ಮೊಟ್ಟ ಮೊದಲನೇದಾಗಿ ನನಗೆ ಈ ಒಂದು ಗುರುಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರಾಮದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. ನನ್ನ ನಿಮ್ಮೆಲ್ಲರ ಪೂಜ್ಯ ಗುರುವರಿಗೆ ಅಭಿಮಾನದ ಸನ್ಮಾನಿತ ಗುರುಗಳಿಗೆ ನನ್ನ ನುಡಿ ನಮನಗಳು. ಕಣ್ಣಿಗೆ ಕಾಣುವ ದೇವರುಗಳು ನೀವು,
ಕಣ್ಣಿಗೆ ಕಾಣುವ ದೇವರುಗಳು ನೀವು, ಇಗೋ ನಿಮಗೆಂದು ನಮ್ಮದೊಂದು ಸಲಾಂ, ಇಗೋ ನಿಮಗೆಂದು ನಮ್ಮದೊಂದು ಸಲಾಂ. ಕಲ್ಲನ್ನು ಶಿಲೆಯಾಗಿಸಿದ ಶಿಲ್ಪಿಕಾರರು ನೀವು, ಕಲ್ಲನ್ನು ಶಿಲೆಯಾಗಿಸಿದ ಶಿಲ್ಪಿಕಾರರು ನೀವು. ನಿರ್ಜೀವ ದೇಹಕ್ಕೆ ಜೀವ ಕಳೆ ತುಂಬಿದವರು, ನಿರ್ಜೀವ ದೇಹಕ್ಕೆ ಜೀವ ಕಳೆ ತುಂಬಿದವರು ನೀವು. ನಮ್ಮ ಜೀವನದ ಸುಜ್ಞಾನದ ದೀಪ ಬೆಳಗಿದವರು, ನೀವು ನಮ್ಮ ಜೀವನದ ಸುಜ್ಞಾನದ ದೀಪ ಬೆಳಗಿದವರು. ನೀವು ಉತ್ತಮ ಜೀವನ ಪಥವ ತೋರಿದವರು ನೀವು, ನಮಗೆಲ್ಲ ನೀವು ಜೀವನದ ಉತ್ತಮ ಪಥವ ತೋರಿದವರು ನೀವು. ತಮ್ಮನ್ನು ವರ್ಣಿಸಲು ಪದಗಳೇ ಸಾಲದು, ತಮ್ಮನ್ನು ವರ್ಣಿಸಲು ಪದಗಳೇ ಸಾಲದು. ವಿದ್ಯೆ ಎಂಬ ಎರಡಕ್ಷರದ ಮುಂದೆ ಎಲ್ಲವೂ ಗೌಣ, ವಿದ್ಯೆ ಎಂಬ ಎರಡಕ್ಷರದ ಮುಂದೆ ಎಲ್ಲವೂ ಗೌಣ. ತಿದ್ದಿ ಬುದ್ಧಿ ಕಲಿಸಿದ ಪಂಡಿತ ಪಾಮರರು ನೀವು, ತಿದ್ದಿ ಬುದ್ಧಿ ಕಲಿಸಿದ ಪಂಡಿತ ಪಾಮರರು ನೀವು. ನಮ್ಮನ್ನೆಲ್ಲ ಸುಶಿಕ್ಷಿತರನ್ನಾಗಿ ಮಾಡಿದವರು ನೀವು, ನಮ್ಮನ್ನೆಲ್ಲ ಸುಶಿಕ್ಷಿತರನ್ನಾಗಿ ಮಾಡಿದವರು ನೀವು. ಬದುಕುವ ಕಲೆ ಕಲಿಸಿದ ಪುಣ್ಯಾತ್ಮರು ನೀವು, ಬದುಕುವ ಕಲೆ ಕಲಿಸಿದ ಪುಣ್ಯಾತ್ಮರು ನೀವು. ನಮ್ಮೆಲ್ಲರ ಸಾಧನೆಗೆ ಸ್ಫೂರ್ತಿದಾಯಕರು ನೀವು, ನಮ್ಮೆಲ್ಲರ ಸಾಧನೆಗೆ ಸ್ಫೂರ್ತಿದಾಯಕರು ನೀವು. ನೂರಾರು ಜನ್ಮದ ಪುಣ್ಯವು ನಾಕಾಣೆ, ನೂರಾರು ಜನ್ಮದ ಪುಣ್ಯವು ನಾಕಾಣೆ. ನಿಮ್ಮನ್ನು ಗುರುಗಳಾಗಿ ಪಡೆದ ನಾವೇ ಭಾಗ್ಯವಂತರು, ನಿಮ್ಮನ್ನು ಗುರುಗಳಾಗಿ ಪಡೆದ ನಾವೇ ಭಾಗ್ಯವಂತರು. ಶುಭವಾಗಲಿ ಶುಭವಾಗಲಿ ತಮಗೆ ಎಂದೆಂದಿಗೂ ಶುಭವಾಗಲಿ, ಶುಭವಾಗಲಿ ಶುಭವಾಗಲಿ ತಮಗೆ ಎಂದೆಂದಿಗೂ ಶುಭವಾಗಲಿ. ತಮ್ಮನ ಬಾಳಿನ ಉದ್ದಕ್ಕೂ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ, ತಮ್ಮ ಬಾಳಿನ ಉದ್ದಕ್ಕೂ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ. ಈ ಗುರು ಶಿಷ್ಯರ ಬಾಂಧವ್ಯದ ಬೆಸುಗೆ ಸದಾ ಹೀಗೆ ಇರಲಿ, ಈ ಗುರು ಶಿಷ್ಯರ ಬಾಂಧವ್ಯದ ಬೆಸುಗೆ ಸದಾ ಹೀಗೆ ಇರಲಿ. ಹರಿಸಿರಿ ಹಾರೈಸಿರಿ ಆಶೀರ್ವಾದ ಮಾಡಿರಿ, ಹರಿಸಿರಿ ಹಾರೈಸಿರಿ ಆಶೀರ್ವಾದ ಮಾಡಿರಿ. ಭಕ್ತಿ ಭಾವದೊಂದಿಗೆ ಸಮರ್ಪಿಸುವು ನಿಮಗೆ, ಭಕ್ತಿ ಭಾವದೊಂದಿಗೆ ಸಮರ್ಪಿಸುವ ನಿಮಗೆ. ನಮ್ಮಿ ಅಳಿಲು ಸೇವೆ ಹೃದಯ ತುಂಬಿ ಸ್ವೀಕರಿಸಿರಿ, ನಮ್ಮಿ ಅಳಿಲು ಸೇವೆ ಹೃದಯ ತುಂಬಿ ಸ್ವೀಕರಿಸಿರಿ. ಶುಭವಾಗಲಿ ಶುಭವಾಗಲಿ ತಮಗೆ ಎಂದೆಂದಿಗೂ ಶುಭವಾಗಲಿ. ಧನ್ಯವಾದಗಳು, ತಮ್ಮೆಲ್ಲರಿಗೂ ಧನ್ಯವಾದಗಳು. ಅವಕಾಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಗುರು ಶಿಷ್ಯರ ಮಧ್ಯೆ ಇರತಕ್ಕಂಥ ಸಂಬಂಧವನ್ನು ಗುಣಗಾನ ಮಾಡಿ ಗುರುಗಳನ್ನು ಉನ್ನತ ಮಟ್ಟಕ್ಕೆ ಒಯ್ದಿರ್ತಕ್ಕಂಥ ನಮ್ಮ ಸಹೋದರರಾಗಿರ್ತಕ್ಕಂಥ ಬಿ ಡಿ ಅತ್ತಾರ್ ಗುರುಗಳಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ತುಂಬ ಹೃದಯವಾಗಿರ್ತಕ್ಕಂಥ ಧನ್ಯವಾದಗಳು.